ಹೈಕೋರ್ಟ್ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ನಂಬಿಸಿ ಲಕ್ಷ ವಂಚಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ರಾಜ್ಯಾದ್ಯಂತ ನಿರುದ್ಯೋಗಿಗಳಿಗೆ ಕೆಲಸ ಕೊಡಿಸುವಂತಹ ಆಮಿಷವನ್ನ ಒಡ್ಡಿ ವಂಚನೆಯನ್ನ ಮಾಡಲಾಗಿದೆ. ಉದ್ಯೋಗಾಕಾಂಕ್ಷಿಗಳ ಇಂಟರ್ವ್ಯೂ ಅನ್ನ ಮಾಡಲು ಈ ಗ್ಯಾಂಗ್ ಕಚೇರಿಯನ್ನೇ ತೆರೆದಿತ್ತಂತೆ. ಕಚೇರಿಗೆ ಬರುವಂತಹ ನಿರುದ್ಯೋಗಿಗಳಿಂದ ಲಕ್ಷ ಹಣವನ್ನ ಪಡೆದು ವಂಚಿಸಿದ್ದಾರೆ. ವಂಚನೆಗಾಗಿ ಅಂತಾನೆ 7 ಮಂದಿಯ ಗ್ಯಾಂಗ್ ಬಂದು ಆಕ್ಟಿವ್ ಆಗಿತ್ತು. ಸುದರ್ಶನ್ ಅಜ್ಜಂತಾಯ ಹಾಗೂ ಗ್ಯಾಂಗ್ ಲಕ್ಷ ವಂಚನೆಯನ್ನ ಮಾಡಿದೆ. ಇನ್ನು ವಂಚನೆಗೆ ಒಳಗಾದವರು ಬಸವೇಶ್ವರ ನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಲಕ್ಷ ವಂಚಿಸಿರುವ ಆರೋಪ ಕೇಳಿ ಬಂದಿದೆ. ನಮ್ಮ ಕಡೆ ನಾನು ಪಾಪ ನನ್ನ ನಂಬ್ಕೊಂಡು ಒಂದು 7 ಜನ 11 ಜನ ಬಂದ್ರು. ಅವ್ರದ್ದು ನಮ್ದೇ ಆಲ್ಮೋಸ್ಟ್ ನಮ್ಮ ಕಡೆಯಿಂದೆಲ್ಲ ಸೇರಿಸಿ 1.25 ಕೋಟಿವರೆಗೂ ಸಿಗಾಕೊಂಡ್ಬಿಟ್ಟಿದೆ. ಈ ಕೆಲಸ ಆಗತ್ತೆ ಅನ್ನೋಗ ಹೆಸರು ಹೇಳಿದ್ರು ಇಲ್ಲ ಈಗ ಬರುತ್ತೆ, ಆಮೇಲೆ ಈಗ ಬಂದ್ಬಿಡ್ತು, ನಾಳೆ ಬಂದ್ಬಿಡ್ತು. ಆಮೇಲೆ ಯಾವ್ದಾದ್ರು ಡಾಕ್ಯುಮೆಂಟ್ಗಳು ತೋರಿಸ್ತಾ ಇದ್ರು, ನೋಡಿ ಕೋರ್ಟಿನ ಲಿಸ್ಟ್ ಬಂದಿದೆ, ನೋಡಿ ನಿಮ್ ಮೆಸೇಜ್ ಇದೆ, ನೋಡಿ ನಿಮ್ಮವ್ರದೆಲ್ಲ ಹೆಸರಿದೆ, ನೋಡಿ ಎಲ್ಲ ಲಿಸ್ಟ್ ಅಲ್ಲಿ ಇದೆ, ಎಲ್ಲ ತೋರಿಸ್ತಾ ಇದ್ರು. ಕೊಡಿ ಅಂದ್ರೆ ಯಾವ್ದು ಕೊಡ್ತಿರ್ಲಿಲ್ಲ, ಯಾವ ಡಾಕ್ಯುಮೆಂಟ್ಸ್ ಕೊಡ್ತಿರ್ಲಿಲ್ಲ. ಸರಿ, ಇದಾದ್ಮೇಲೆ ಇದು ಆಯ್ತು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಒಂದ್ ವಾರ ವೇಟ್ ಮಾಡಿ ಅದು ತಿರ್ಗಿ 1 ವಾರ ವೇಟ್ ಮಾಡಿದ್ದು ಗಲಾಟೆ ಸ್ಟಾರ್ಟ್ ಮಾಡೋದು. ಆವಾಗ ಮೇಲ್ ಐಡಿ ಬರುತ್ತೆ ಅಂದ್ರೆ ಸರಿ ಮೇಲ್ ಐಡಿ ಕಳ್ಸಿದ್ರು. ಅದು ಫೇಕ್ ಮೇಲ್ ಐಡಿ ಕಳ್ಸಿಬಿಟ್ಟಿದ್ದಾರೆ. ಎಲ್ಲಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದಾರೆ ಎಲ್ಲರೂ. ಆಲ್ಮೋಸ್ಟ್ ಒಂದು 500 ಜನ ಎಲ್ಲಾರು ಕಳ್ಸಿದಾರೆ. ಎಲ್ಲರೂ ಕಳ್ಸಿ ಎಲ್ಲರೂ ಮೇಲ್ ಐಡಿ ಕಳ್ಸು. ಮೇಲ್ ಐಡಿ 1 ವಾರ ವೇಟ್ ಮಾಡಿದ್ರು. ಅದು ಮೇಲ್ ಐಡಿ ಎಲ್ಲ ನಾನು ಹೈಕೋರ್ಟ್ ಹೋಗಿ ಸೀಲ್ ಕೊಡಿ ಚೆಕ್ ಮಾಡಿದ್ರೆ ಫೇಕ್ ಐಡಿ ಮೇಲ್ ಐಡಿ. ಫುಲ್ ಗಲಾಟೆ ಆಯ್ತು. ಇಲ್ಲ ನೀವು ಮಾಡ್ತೀವಿ ಫ್ರಾಡ್, ಇಲ್ಲ ನಾವು ಮಾಡಿಲ್ಲ, ಬೇರೆಯವ್ರು ಬೇಕು ಅಂತಲ್ಲ, ನಮ್ಗೆ ಗೊತ್ತಿತ್ತು ಅವರೇ ಮಾಡಿರೋದು. ಇನ್ನ ದುಡ್ಡು ಅಮೌಂಟ್ ವಾಪಸ್ ಕೊಟ್ಬಿಡಿ ಅಂತ ಫುಲ್ ಗಲಾಟೆ ಮಾಡೋದು. ಅಪ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದ್ರು. ಆಮೇಲೆ ಅವ್ರ ಮೇಲೆ ಕೆಲವು ಕಡೆ ಕಂಪ್ಲೇಂಟ್ಗಳಾಗಿತ್ತು. ಆ ಕಂಪ್ಲೇಂಟ್ಗಳ ಮೇಲೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವ್ರು ಅಪ್ಸ್ಟ್ಯಾಂಡಿಂಗ್ ಆದ್ಮೇಲೆ ಆಮೇಲೆ ಕೈ ಸಿಗ್ತಿರ್ಲಿಲ್ಲ. ಆಮೇಲೆ ಬರೀ ಫೋನಲ್ಲೇ ಇರ್ತಾರೆ, ಅದು ವಾಟ್ಸ್ಆಪ್ ಕಾಲ್ಗಳೆಲ್ಲ ಇರ್ತಾ ಇದ್ರು. ಆಯ್ತು ನಾವು ಅವಾಗೆಲ್ಲ ಗಲಾಟೆ ಮಾಡಿ ಆಮೇಲೆ ತಿರ್ಗಿ ಅದಾದ್ಮೇಲೆ ಇನ್ನೊಂದು ರಾಜಾಜಿನಗರ ಒಂದು ಆಫೀಸ್ ಓಪನ್ ಮಾಡಿದ್ರು. ಮತ್ತೆ ಅಲ್ಲಿಗೆ ಬಂದ್ಬಿಡಿ, ನಾವು ಅಲ್ಲಿ ವ್ಯವಹಾರ ಎಲ್ಲ ಮಾಡ್ತೀವಿ, ಇದು ಮಾಡಲ್ಲ ಈಗ ಅಂತ ಅಲ್ಲಿ ಕರ್ಸ್ಕೊಂಡ್ರು. ಅಲ್ಲಿ FDI ಸ್ಟಾರ್ಟ್ ಮಾಡ್ಕೊಂಡ್ರು. FDI ದುಡ್ಡೆಲ್ಲ ಇಸ್ಕೊಂಡ್ಬಿಟ್ಟಿದ್ರು. ಅದು ಒಂದು ಎಮೋ ಶೀಟ್ ಅಂತ ಬರುತ್ತೆ, ಅಪ್ಲಿಕೇಶನ್ ಸೈನ್ ಹಾಕ್ಬೇಕು. ಓಕೆ, ಇದು ಅಲ್ಲಿ ಕೊಡೋಕೆ ಆ ಶೀಟ್ಗೆಲ್ಲ ಸೈನ್ ಹಾಕಿ ಆ ಆಫೀಸ್ ಯೂಸ್ ಮಾಡ್ಕೊಂಡ್ರು. ಆ ಆಫೀಸ್ ಏನ್ ಮಾಡಿದ್ರು ಅಂದ್ರೆ ಇದು GPRS ಯಾವ್ದೊಂದು ಆಫೀಸ್ ಮಗನ ಹೆಸರು, ಅರ್ಜುನ್ ಅವ್ರ ಮಗನ ಹೆಸರಲ್ಲಿ ಆಫೀಸ್ ಓಪನ್ ಮಾಡ್ಕೊಂಡು ಅಲ್ಲೂ ಫ್ರಾಡ್ ಮಾಡಿದ್ರು. ಆ GPRS ಅಲ್ಲಿ ಎಲ್ಲಾರ್ಗು ನಿಮ್ಮ RTO ಇಷ್ಟು RTO ಅಲ್ಲಿ ಒಬ್ರು ಕೊಟ್ಕೊಡ್ತೀನಿ ಅಂದ್ಬಿಟ್ಟು ಅಲ್ಲೂ ಎಷ್ಟೋ ಜನ RTO ಆಫೀಸಸ್ಗಳಲ್ಲಿ ನಿಮ್ ಈ ಆಫೀಸ್ ನಿಮ್ದಿಲ್ಲ, GPRS ಎಲ್ಲ ಆ RTO ಬರುತ್ತೆ, ನಿಮ್ಗೆ 10 ಲಕ್ಷ ಕೊಟ್ರೆ ಆಫೀಸ್ ಫೋನ್ ಮಾಡಿ ಎಲ್ಲ ಕೊಡ್ತೀವಿ ಅಂತ. ಅದು ಅಷ್ಟು ಜನಕ್ಕೆ ಮೋಸ ಮಾಡಿ ಅವರು ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಕೆಲವು ಕಡೆ ಕಂಪ್ಲೇಂಟ್ ಆಗಿದೆ, ಅದು ಆಗಿದೆ. ಅದು ಈಗ ನೋಡಿ ನಮ್ ಕಂಪ್ಲೇಂಟ್ ಕೊಟ್ಟು ಒಂದು ವರ್ಷ ಆಗ್ತಾ ಇದೆ, ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ. ಚಾರ್ಜ್ ಶೀಟ್ ಇನ್ನೂ CCB ಅರೆಸ್ಟ್ ಆಗಿ ಬೇಲ್ ಮೇಲೆ ಇದ್ದಾರೆ. ಈಗ ಕೆಲವು ಇದರಲ್ಲಿ ಅರೆಸ್ಟ್ ಆಗಿ ಈಗ ಬೇಲಲ್ಲಿ ಇದ್ದಾರೆ. ಇನ್ನು 2-3 ಕೋರ್ಟ್ಗಳಲ್ಲಿ ಅವ್ರಿಗೆ ನನ್ನ ಬೆಲೆ ವಾರಂಟ್ ಇಶ್ಯೂ ಆಗಿದೆ. ಯಾವ ಕೋರ್ಟ್ಗೂ ಅಟೆಂಡ್ ಆಗ್ತಿಲ್ಲ, ಎಲ್ಲೂ ಬರ್ತಾ ಇಲ್ಲ. CCB ಎಷ್ಟೇ ನೋಡಿಸ್ಕೊಟ್ರು ಬರ್ತಾನೆ ಇಲ್ಲ. ಅಷ್ಟು ನೋಡಿಸ್ಕೊಟ್ರು ಬರ್ಲಿಲ್ಲ ಅಂದ್ರೆ ಅವ್ರು ಬೇಲ್ ಕ್ಯಾನ್ಸಲ್ ಮಾಡ್ಬೇಕಲ್ವಾ, ಮಾಡ್ತಿಲ್ಲ. ಯಾಕಂದ್ರೆ ಎಲ್ಲ ಇನ್ವಾಲ್ವ್, ಎಲ್ಲ ದುಡ್ಡೆಲ್ಲ ತಗೊಂಡು ಆರಾಮ ಎಲ್ಲ ಅವ್ರು ಹೇಳ್ತಾರಲ್ಲ, ನಮ್ 100 ಕೋಟಿ ನಮ್ಮ ಹತ್ರ ಇದೆ, ಅದರಲ್ಲಿ 20 ಕೋಟಿ ಖರ್ಚು ಮಾಡ್ತೀವಿ, ಇನ್ ಮಿಕ್ಕಿದ್ದೆಲ್ಲ ಆಮೇಲೆ ನಾವು ಎಂಜಾಯ್ ಮಾಡ್ತೀವಿ, ನೀವ್ ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ದುಡ್ಡು 1 ಪೈಸಾ ನಾವು ಕೊಡಲ್ಲ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ. ಈಗಲೂ ಮಾಡ್ತಾರೆ, ಈಗಲೂ ಫೋನಲ್ಲಿ ಅದೇ ಮಾತಾಡೋದು. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈ ರೀತಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ವಂಚನೆ ಮಾಡುವಂತಹ ಪ್ರಕರಣಗಳು ದಿನಕ್ಕೊಂದು ಬೆಳಕಿಗೆ ಬರ್ತಾ ಇದೆ. ಆದ್ರೂ ಕೂಡ ಜನ ಎಚ್ಚೆತ್ಕೊಳ್ತಿಲ್ಲ. ಈ ಪ್ರಕರಣದಲ್ಲಿ ಎಷ್ಟು ಜನ ವಂಚನೆಗೊಳಗಾಗಿದ್ದಾರೆ ಅಂಕಿತಾ? ಪ್ರತೀಕ್ಷಾ, ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ರಾಜೇಂದ್ರ ಅನ್ನೋರು ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಹೈಕೋರ್ಟ್ ನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಒಂದು ಗ್ಯಾಂಗ್ ಲಕ್ಷ ವಂಚನೆಯನ್ನ ಮಾಡಿದ್ದಾರೆ. ಜೊತೆಗೆ ಅಂದ್ರೆ ಉದ್ಯೋಗಾಕಾಂಕ್ಷಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇಂಟರ್ವ್ಯೂ ಮಾಡೋದಕ್ಕೆ ಒಂದು ಕಚೇರಿಯನ್ನ ಕೂಡ ತೆಗೆದಿದ್ರು. ಅಂದ್ರೆ ನಿರುದ್ಯೋಗಿಗಳನ್ನ ನಂಬಿಸೋದಕ್ಕೆ, ಜೊತೆಗೆ ಅವರಿಗೆ ಕೆಲಸವನ್ನ ಕೊಡಿಸುವಂತಹ ಆಮಿಷವನ್ನ ಒಡ್ಡಿ ಲಕ್ಷ ಹಣವನ್ನ ಪಡೆದು ಈ ರೀತಿಯಾಗಿ ವಂಚನೆಯನ್ನ ಮಾಡಿರುವಂತದ್ದು. ಸುಮಾರು 7 ಜನ ಈ ಒಂದು ಗ್ಯಾಂಗ್ ನಲ್ಲಿ ಸುದರ್ಶನ್ ಆದ್ಯಂತೆಯ ಹಾಗೆ ಗ್ಯಾಂಗ್ನಿಂದ ಈ ಒಂದು ಕೃತ್ಯ ಆಗಿರುವಂತದ್ದು. ವಂಚಕರಿಂದಾದ ವಂಚನೆ ಸಂಬಂಧ ಈಗಾಗಲೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಜಯಸಿಂಹ ಸೇರಿದಂತೆ 4 ವ್ಯಕ್ತಿಗಳು ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಮಲೇಷಿಯಾದಿಂದ ಬೆಂಗಳೂರಿಗೆ ಜಯಸಿಂಹ ಅನ್ನೋರು ವಾಪಸ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಕೆಲಸವನ್ನ ಹುಡುಕ್ತಾ ಇರ್ತಾರೆ. ಆ ವೇಳೆ ಸಂಬಂಧಿಕರೊಬ್ಬರ ಪರಿಚಯ ಆಗಿ ಸುದರ್ಶನ್ ಆದ್ಯಂತೆಯ ಅಂದ್ರೆ ಆರೋಪಿ ಸ್ಥಾನದಲ್ಲಿರುವಂತಹ ಸುದರ್ಶನ್ ಎಂಬಾತನ ಪರಿಚಯ ಆಗುತ್ತೆ. ಆತ
ಹೈಕೋರ್ಟ್ ನಲ್ಲಿ ಕೆಲಸವನ್ನ ಕೊಡಿಸ್ತೀನಿ, ಜೊತೆಗೆ ನೇಮಕಾತಿ ಸಂಬಂಧ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ಒಂದು ಗ್ಯಾಂಗ್ ವಂಚನೆಯನ್ನ ಮಾಡಿರುವಂತದ್ದು. ಅಷ್ಟೇ ಅಲ್ಲ, ವೃದ್ಧರೊಬ್ಬರನ್ನ ಕರೆತಂದು ಇವರೇ ನಿಮ್ಗೆ ನೇಮಕಾತಿ ಆದೇಶವನ್ನ ಮಾಡಿರೋದು ಅಂತ ಹೇಳಿ ನಂಬಿಸಿದ್ರು. ಅವರ ಮಾತನ್ನ ನಂಬಿ ಬರೋಬ್ಬರಿ 48 ಲಕ್ಷ ರೂಪಾಯಿಯನ್ನ ಕಳ್ಕೊಂಡಿದ್ದಾರೆ. ಕೇವಲ ಒಬ್ಬರಲ್ಲ, ಇಬ್ಬರಲ್ಲ, ಸುಮಾರು 4 ಜನ ದೂರುದಾರರಿದ್ದಾರೆ. ಸದ್ಯಕ್ಕೆ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆ ಮಾತ್ರ ಅಲ್ಲ, ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹಲವು ಪ್ರಕರಣಗಳು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತದ್ದು. ದ್ವಿತೀಯ ದರ್ಜೆಯ ಸಹಾಯಕನ ಹುದ್ದೆ ಕೊಡಿಸ್ತೀನಿ ಅಂತ ಹೇಳಿ ವಂಚನೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಎಲ್ಲಾ ಪ್ರಕರಣಗಳ ಮಾಹಿತಿಯನ್ನ ಪಡ್ಕೊಂಡು ಯಾವ ರೀತಿಯಾಗಿ ವಂಚನೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.